ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಿನ್ನೆ ನೈಟು ಬಂದು ಮುರುಡೇಶ್ವರದಲ್ಲಿ ಸ್ಟೇ ಆದ್ವಿ. ಇವಾಗ ಎಲ್ಲ ಎದ್ದು ಫ್ರೆಶ್ ಆಗಿದ್ವಿ. ಫ್ರೆಶಪ್ಪಾಗಿ ಎಲ್ಲರೂ ರೆಡಿ ಆಗಿದ್ದಾರೆ. ಎಲ್ಲರೂ ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಟೆಂಪಲ್ಗೆ ಹೋಗೋದು. ಇವಾಗ ಯೂಸ್ ಮಾಡ್ತಿದ್ದೀನಿ ಸ್ಟಿಕ್ನ. ಟೆಂಪಲ್ಗೆ ಹೋಗಿ ಟೆಂಪಲ್ಗೆ ಹೋಗೋಣ. ಟೆಂಪಲ್ಗೆ ಹೋಗಿ ಬೀಚ್ಗೆ ನೋಡೋಕೆ ಹೋಗೋಣ. ಎಲ್ಲರೂ ರೆಡಿ ಆಗ್ತಿದ್ದಾರೆ, ಹೋಗೋಣ. ಓಕೆನಾ? ಫೈನಲಿ ಹೋಗ್ತಾ ಇದ್ದೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋದ, ಬೀಚ್ಗೆ ಹೋಗೋದು ಗೊತ್ತಿಲ್ಲ. ಅಂತೆ ಬೀಚ್. ಅದು ದೇವಸ್ಥಾನ, ಇದು ಬೀಚ್. ನೈಸ್. ಈಗ ಕಾಣುತ್ತೆ, ಅಲ್ಲಿ ಮೇಲಕ್ಕೆ ಹೋಗ್ತೀವಿ. ಓಕೆನಾ? ಅಲ್ಲಿಗೆ ಹೋದ್ಮೇಲೆ ಹೇಗಿರುತ್ತೆ ತೋರಿಸ್ತೀನಿ. ಅಲ್ಲಿಗೆ ಹೋಗ್ತೀವಿ. ಅಲ್ಲೇನು ಅಲೋ ಇದೆ ಗೊತ್ತಿಲ್ಲ, ಹೋಗಿ ಕೇಳೋದು. ಅಲೋ ಇದ್ದರೆ 100% ಹೋಗೋದು. ಹಿಂಗೆ 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 ಅಲ್ಲಿ ಮೇಲಕ್ಕೆ ಹೋಗ್ತೀನಿ. ಎಲ್ಲಿವರೆಗೆ ಐತೆ ಲಿಫ್ಟು, ಅಲ್ಲಿವರೆಗೆ ಹೋಗ್ತೀನಿ. ಓಕೆನಾ? ಇನ್ನೂ ಕೇಳಿಲ್ಲ ಲಿಫ್ಟು, ಕೇಳ್ಕೊಂಡು ಹೋಗ್ತೀವಿ ಮೇಲೆ. ದೇವಸ್ಥಾನಕ್ಕೆ ಹೋಗಿ ಬಂದು ಹೋಗೋಣ ಅಂತಂತಿದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲ, ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಇದೆ. ಆದಷ್ಟು ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಅಲ್ಲಿ ಒಳಗಡೆ ಕ್ಯಾಮ್ರಾ ನಾಟ್ ಅಲೋಡ್ ಅಂತ ಇದ್ದರು. ಅದಕ್ಕೆ ಇಲ್ಲಿ ಇರೋ ಜೋಬಲ್ಲಿ ಫೋನ್ ಹಾಕ್ಕೊಂಡು ಕ್ಯಾಮ್ರಾ ಆನ್ ಮಾಡಿದೆ. ಎಷ್ಟೆಷ್ಟು ರೆಕಾರ್ಡ್ ಆಗಿದೆ ಗೊತ್ತಿಲ್ಲ. ರೆಕಾರ್ಡ್ ಆಗಿದ್ದನ್ನ ಹಾಕ್ತೀನಿ, ರೆಕಾರ್ಡ್ ಆಗಿದ್ದನ್ನ ಬಿಡ್ತೀನಿ. ಓಕೆನಾ? ಇವಾಗ ಟಿಫಿನ್ ಇದೆ ಅಂತ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ಊಟ ಮಾಡ್ಕೊಂಡು ಹಾಲು ಕುಡ್ದು ಹೋಗೋಣ ಬನ್ನಿ. ಬೆಳಿಗ್ಗೆ ಸಾಕಾಗ್ಬಿಡ್ತದೆ. ಅದನ್ನು ಶಿವನ್ ನೋಡಕೊಂಡಿದ್ವಿ ಅಲ್ಲಿಗೆ. ಅದಾದಮೇಲೆ ಲಿಫ್ಟಿಗೆ ಹೋಗೋಣ ಅಂತ ಇದ್ದಾರೆ. ಟಿಫನ್ ಮಾಡ್ಕೊಂಬಂದು ಹೊಂಟಿದ್ವಿ. ಗಾಯ್ಸ್, ಜಾಡ್ಕೊಂಡು ಬಿದ್ದ. ಇವಾಗ ಏನಾಯ್ತು ನೀನು ನೋಡ್ರ? ಅಯ್ಯೋ ಪಾಪ ಅನ್ನಿಸ್ತಿದೆ. ಸ್ವಲ್ಪ ಟೇಸ್ಟ್ಲೆಸ್ಟ್ ಹುಡುಗ ಅವನು. ವಾಮಿಟ್ ಆದಂಗೆ ಆಗ್ತಾಯಿತ್ತಂತೆ. ಏನು ಬರಲ್ಲೇಟ ನೀನು? ಇಲ್ಲ ಬಾ, ಇಲ್ಲ ಅದು ಆಗ್ಲಿಕ್ಕಿಲ್ಲ. ಏವಿ ನೋಡಿ ಶಿವ. ಇದಾದ್ಮೇಲೆ ಇದೆ ಅಲ್ಲಿದೆ ಲಾಸ್ಟ್ ಫ್ಲೋರ್. ಅಲ್ಲಿಗೆ ಹೋಗ್ತೀವಿ. ಆ ಗಿಡದಾಗ ಹೂ ಕಿತ್ಕೊಂಬಂದು ಕೊಡಗತ್ತ ನಂಗೆ. ಇದ ಕಷ್ಟ ನಿಮ್ಮ ಹುಡುಗಿ ಬಿಳಿಸ್ಕೊಳ ಕರೆಕ್ಟ್ ಪಟ್ಟದ್ರಿ. ಎಷ್ಟೊತ್ತಿಗೆ ಬಿದ್ದು ಬಿಡೋದಿಲ್ಲ ಆಕಿ. ನಾನು ಹಿಂಗಿಟ್ಕ ನಕ್ಕನ್ ತೆಗಿ ಒಂದು ಕೊಡದಿ. ನಾನು ಅಲ್ಲಿದ್ದೆ ಜೂಮ್ ಹಾಕಿ ತೋರಿಸಿದ್ದೆ. ಇವಾಗ ಇಲ್ಲಿದ್ದೀನಿ ನೋಡಿ. ಮೈ ಗಾಡ್, ಆಗ ಇಲ್ಲಿದ್ದೀನಿ ನಾನು. ಕಣ್ಣು ಮುಂದೆ ಹೋಗೈತೆ ಗಾಯ್ಸ್. ನಮ್ಮದೇ ಈಗ ವೇಟಿಂಗ್, ಈ ಬ್ಯಾಚ್ ಒಂದು ವೇಟಿಂಗ್. ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಿಫ್ಟ್ ಅಂದರೆ ಹೆದರಿಕಿತ್ತೆ. ಅದಕ್ಕೆ ನಡ್ಕೊಂಡು ಹೇಳೋದಂಕ ಮತ್ತೆ ಬರಲ್ಲ ಅಂತ ಹೇಳ್ತಿದ್ದಪ್ಪ. 11 ಲಿಫ್ಟ್ ಬರ್ತಾ ಇದೆ. ಇದೆಲ್ಲ ಹತ್ಕೊಂಡು ಹೋದೆ. ಯುವರಾಜ್ ಊಟದ ಹೆಂಗೆ ಆಗಾಯ್ತು ನೋಡಿ ಇಲ್ಲಿ.
8 ಜನ ಹಾಕೋದಷ್ಟೇ ಅದು ಫುಲ್ ಆಗಿಬಿಡುತ್ತೆ ಬಿಡು. ಅಲ್ಲಿಗೆ ಆ ಕಡೆ ಅಲ್ರಿ ಇಲ್ಲ 5 ಜನ ಒಬ್ರು ಮ್ಯಾಗ ಆ ಕಡೆ ಜನ ಇದೀವಿ, ಒಬ್ಬ ಮ್ಯಾಗ ಹೋಗ್ಯಾನಲ್ಲ. ಆ ಕಡೆ ಲಿಫ್ಟ್ನಲ್ಲಿ ಇದು ಹೋಗಿ ಕ್ಲೋಸ್ ಲಿಫ್ಟ್ ಅಂದ್ರೆ ಭಯ ಸ್ವಲ್ಪ ಕ್ಲೋಸ್ ಮಾಡಲ್ಲ. ಇದಪ್ಪು ವಾಮಿಟ್ ಗಿಮಿಟ್ ಮಾಡ್ಕೊಂತೀರ ಅಂತ ಹೊಂಟಿವಿ. ಸುಮಾರು ಯಾರದು ಮೊದಲಂತ ಮಾಡ್ತಾರಲ್ಲ ಎಷ್ಟು ಕೊಡಿತದೆ ಯಾರದು ಓಪನ್ ಆಯ್ತು ಗೈಸ್. Oh my god, what the fuck. ಹಿಂಗೆ ನೋಡ್ಬೋದು ಶಿವನೀಗ. ಇನ್ನು ಮತ್ತೆ ಒಂದು ಸ್ಟೆಪ್ ಹತ್ಕೊಂಡು ಹೋಗೋಣ ಬನ್ನಿ. ಇಲ್ಲಿದ್ದ ಇನ್ನು ಮೇಲೆ ಹೋಗ್ಬೇಕಂತೆ. ಹೋಗೋಣ ಬನ್ನಿ ಬನ್ನಿ. ಮೋಸ ಹಾಕೋದು ಮೋಸ ಮಾಡ್ತಾರೆ. ಗೈಸ್ ವ್ಯೂ ಹೆಂಗೈತೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಇಲ್ಲಿ ಸೂಪರ್ ಇದೆ. ಎಷ್ಟು 18ನೇ ಫ್ಲೋರ್ನಲ್ಲಿ ಇದ್ದೀವಿ ನಾವು. ಇದಲ್ಲ ಆ ಬಿಲ್ಡಿಂಗ್ ಮೇಲಿದ್ದೀವಿ. 18ನೇ ಫ್ಲೋರ್ಲಿದ್ದ ತೋರಿಸ್ತಾ ಇದ್ದೀನಿ ವ್ಯೂನ. ಇಲ್ಲಿ ನೋಡಿ ಸೈಕ್ ಐತೆ, ಎಲ್ಲರೂ ಅಡ್ಡಿಂದ ಬಿಡಾರ. ಆಗಲೇ ತೋರಿಸಿದ್ದೆ, ಅಲ್ಲಿದ್ದು ತೋರಿಸಿದ್ದೆ ನಾನು ನಿಮಗೆ. ಅಲ್ಲಿದ್ದ ಇವಾಗ ಕೆಳಗಿದ್ದೀನಿ. ನೆಕ್ಸ್ಟ್ ಜಾಗ ಮಾಡ್ಬೇಕಾದ ಪರಿಸ್ಥಿತಿ ಬಂತು. ಅಲ್ಲಿ ಇಲ್ಲಿ ಯಾವ ಪ್ಲೇಸ್ ನೋಡ್ಬೇಕು ಯಾವುದಿಲ್ಲ ಗೊತ್ತಾಗಲಿಲ್ಲ. ಅದಕ್ಕೆ ಈಗ ಡೀಸೆಲ್ ಫುಲ್ ಮಾಡಿಕೊಂಡು ಕುವೆಂಪು ಅವ್ರ ಮನೆ ನೋಡೋಣ ಅಂತೇಳಿ ಕುಪ್ಪಳಿಗೆ ಹೋಗ್ತಾಯಿದ್ವಿ. ತುಂಬ ಮಾತಾಡ್ಬಿಟ್ಟು ಅದು ಇದು ಹಂಗೆ ಆ ಪ್ಲೇಸ್ ನೋಡೋಗಿ ಸ್ವಲ್ಪ ಜಗಳಾಡೋ ರೇಂಜಿಗೆ ಸತಿಗೆ ಹೋಗಿತ್ತು. ಈ ಪ್ಲೇಸಸ್ ಮಿಸ್ ಆಗ್ತೇವೆ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಈಗ ನಂಗೆ ಒಂದು 4 ಜನ, ನನಗೂ ಒಂದು ಇಬ್ಬರು ನಮ್ಮ ಬ್ರೋಗೆ ಅವ್ರಿಗೆಲ್ಲರಿಗೆ ಕುಪ್ಪಳ್ಳಿಯಲ್ಲಿರೋ ಕುವೆಂಪು ಅವ್ರ ಮನೆ ನೋಡ್ಬೇಕಂತ ತುಂಬ ಆಸೆ ಇತ್ತು. ಅದಕ್ಕೆ ಈಗ ಕುಪ್ಪಳಿಗೆ ಓಡಿಸ್ತಾ ಇದ್ದೀವಿ. ಹೋಗೋಣ ಬನ್ನಿ. ನಮ್ಮ ಡ್ರೈವರ್ನ ತೋರಿಸ್ತೀವಿ ನೋಡಿ. ಹೋಗೋಣ ಒಂದೇಟು ಆಯ್ ಹೇಳೋ ಇಲ್ಲಿ ಆಯ್ ಅಂತ. ನಮ್ಮ ಡ್ರೈವರ್ ಆತ. ಫೈನಲಿ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆಗೆ ಬಂದ್ವಿ. ಹೋಗೋಣ ಬನ್ನಿ ನೋಡಿ ಒಂದು ಸಲ. ಎಲ್ಲ ಐತಲ್ಲ ಅದೇ ಮನೆ. ಹೋಗ್ಬೇಕಂತ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ ಬನ್ನಿ. ಮೊಬೈಲ್ ಅಲೋ ಇಲ್ವಾ? ಕ್ಯಾಮ್ರಾ ಅಲೋ ಇಲ್ಲ, ಅದು ಟ್ರೈ ಮಾಡ್ತಿದ್ದೀನಿ. ಎಷ್ಟೋ ಕಷ್ಟಪಟ್ಟು ಮನೆ ಕುವೆಂಪು ಗಾಯ್ಸ್. ಅಲ್ಲಿದ್ದ ಸುಮ್ಮನೆ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ. ಇಲ್ಲಿ ಬಂದರೆ ಕ್ಯಾಮ್ರಾ ಒಳಗಡೆ ಅಲೋನೇ ಇಲ್ಲ ಅಂತ. ಸುಮ್ಮನೆ ಒಳಗಡೆ ಹೋಗಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ನಾವೇ ನೋಡ್ಕೊಂಡು ಬಂದಂಗೆ ಆಯ್ತು. ಆದರೂ ಕಳವಿಲ್ಲ. ಎಷ್ಟೋ ಸಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಆದರೂ ಆಗಲಿಲ್ಲ. ಆಗ ಟಿಕೆಟ್ ಇಲ್ಲ ಐತಿ ತಗೊಂಡು ಎಷ್ಟೋ ಸಲ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಬಟ್ ಒಂದು ಸಲ ಬಂದೇ ಬರ್ಬೇಕು ಗಾಯ್ಸ್ ಕವಿ ಮನೆಗೆ. ಮಾತ್ರ ಮರಿಲೇಬಾರ್ದು ಜೀವನದಲ್ಲಿ. ಒಂದು ಸಲ ಬಂದೇ ಬರಲಿ. ಅವ್ರು ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತು
ಅವ್ರು ಯೂಸ್ ಮಾಡಿದಂಥ ಪ್ರತಿಯೊಂದು ವಸ್ತುನೂ ಇದೆ. ನೈಸು ಮನೆ ಮಾತ್ರ ಸಖತ್ತಾಗಿದೆ, ಕ್ರೇಜಿ ಮನೆ. ಓಕೆನಾ? ನೀವು ಬನ್ನಿ, ಎಂಜಾಯ್ ಮಾಡಿ ಈ ಮನೆ ನೋಡಿ. ಈ ಮನೆ ನೋಡಿದರೆ ಆ ಥರ ಕವಿತೆಗಳು ಬಂದೇ ಬರ್ತವೆ, ಹಂಗೆ ಬರೆದಿದ್ದಾರೆ ಅವರು. ಕವಿ ಮನೆ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಗಾಯ್ಸ್. ಅಲ್ಲಿ ಒಳಗಡೆ ನೋಡೋಕೆ ಬಿಡ್ತಾರಂತ, ನೋಡೋಕೇನು ಬಿಟ್ರು, ಬಟ್ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಅದ ಬೇಜಾರು. ನಿಮಗೆಲ್ಲ ತೋರ್ಸೋಣ ಅಂದ್ಕೊಂಡಿದ್ದೆ. ಆದಷ್ಟು ಶಾರ್ಟ್ಸ್ ಗಿಫ್ಟ್ ಹಾಕಿ ಕವರ್ ಮಾಡ್ತೀನಿ. ಇಲ್ಲಿ ಭಾಳ ಬೇಜಾರಾಯ್ತು, ಅಲ್ಲಿಂದ ಮತ್ತೆ ಬರ್ಬೇಕಾದ್ರೆ ವ್ಲಾಗ್ ಮಾಡಲಿಲ್ಲ. ಬಂದು ಈಗ ನೆಕ್ಸ್ಟ್ ಯಾವ ಪ್ಲೇಸ್ ಅಣ್ಣ? ನೆಕ್ಸ್ಟ್ ಇಲ್ಲಿ ಆಲ್ಟಿಂಗ್ ಶೃಂಗೇರಿ. ನೆಕ್ಸ್ಟ್ ಶೃಂಗೇರಿ, ಇವತ್ತು ಆಲ್ಟಿಂಗ್ ಶೃಂಗೇರಿಗೆ ಹೋಗೋಣ. ಇವಾಗ ಟೀ ಕುಡಿಯೋದು ಸ್ಟಾಪ್ ಮಾಡಿದ್ವಿ. ಟೀ ಕುಡಿದು ಹೋಗೋದೆ. ಗಾಯ್ಸ್, ನಿನ್ನೆ ನೈಟು ಶೃಂಗೇರಿ ಬಂದು ಸ್ಟೇ ಆದ್ವಿ. ರೂಮ್ ತೊಗೊಂಡು ರೂಮಲ್ಲಿ ಸ್ಟೇ ಆದ್ವಿ. ಅಲ್ಲಿ ಕವಿ ಮನೆಯಿಂದ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಸುಸ್ತಾಗಿಬಿಡ್ತು, ನನಗೆ ಆರಾಮಿಲ್ಲಂಗೆ ಆಗಿಬಿಡ್ತು. ಅದಕ್ಕೆ ಮಾಡಲಿಲ್ಲ. ಅದಕ್ಕೆ ಬಂದು ಇಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿದ್ದೀನಿ. ಅದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.